ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ. ಇರಾನ್ ಮತ್ತು ಅಮೆರಿಕ ಇಸ್ರೇಲ್ ನಡುವಿನ ಯುದ್ಧ ಈಗ ಮತ್ತೊಂದು ಭೀಕರ ಹಂತ ತಲುಪಿದೆ. ಇರಾನ್ ಈಗ ಕೇವಲ ಇಸ್ರೇಲ್ ಮೇಲೆ ಮಾತ್ರವಲ್ಲ, ಇಡೀ ಮಧ್ಯಪ್ರಾಚ್ಯದಲ್ಲಿರುವ ಅಮೆರಿಕದ ಸೇನಾ ನೆಲೆಗಳ ಮೇಲೂ ಮುಗಿಬಿದ್ದಿದೆ. ಇದರಿಂದಾಗಿ ಅಮೆರಿಕದ ಮಿಲಿಟರಿ ನೆಲೆಗಳು ಧೂಳಿಪಟವಾಗಿದ್ದು ಸಾವಿರಾರು ಕೋಟಿ ರೂಪಾಯಿ ನಷ್ಟ ಉಂಟಾಗಿದೆ. ಮತ್ತೊಂದೆಡೆ ಭಾರತಕ್ಕೆ ಬರ್ತಾ ಇದ್ದ ವಾಣಿಜ್ಯ ಹಡಗಿನ ಮೇಲೂ ದಾಳಿ ಆಗಿದೆ. ಇಷ್ಟೆಲ್ಲ ಭೀಕರ ದಾಳಿ ಮಾಡೋದಕ್ಕೆ ಇರಾನ್ ಬಳಸಿರುವ ಆ ಒಂದು ಬ್ರಹ್ಮಾಸ್ತ್ರ ಯಾವುದು? ಅಮೆರಿಕದ ಲೆಕ್ಕಾಚಾರ ಉಲ್ಟಾ ಹೊಡೆದಿದ್ದು ಹೇಗೆ? ಇಂದಿನ ವಿಡಿಯೋದಲ್ಲಿ ಇದರ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಭಾರತಕ್ಕೆ ಬರ್ತಿದ್ದ ಹಡಗಿನ ಮೇಲೆ ಭೀಕರ ದಾಳಿ. ಸ್ನೇಹಿತರೆ, ಇರಾನ್ ಬಿಕ್ಕಟ್ಟಿನಿಂದಾಗಿ ಜಗತ್ತಿನ ಪ್ರಮುಖ ವಾಣಿಜ್ಯ ಮಾರ್ಗವಾದ ಹಾರ್ಮುಜ್ ಜಲಸಂಧಿ ಈಗ ಅಕ್ಷರಶಃ ಯುದ್ಧ ಭೂಮಿಯಾಗಿದೆ. ಬುಧವಾರ ಯುಎಇನಿಂದ ಹೊರಟು ಭಾರತದ ಕಾಂಡ್ಲಾ ಬಂದರಿಗೆ ಬರ್ತಾ ಇದ್ದ ಥಾಯ್ಲೆಂಡ್ ಒಡೆತನದ ಮಯೂರಿ ನಾರಿ ಎಂಬ ಬೃಹತ್ ಸರಕು ಸಾಗಣೆ ಹಡಗಿನ ಮೇಲೆ ದಾಳಿಯಾಗಿದೆ. ದಾಳಿಯಿಂದ ಹಡಗಿಗೆ ಬೆಂಕಿ ಹೊತ್ಕೊಂಡಿದ್ದು 20 ನಾವಿಕರನ್ನ ರಕ್ಷಣೆ ಮಾಡಲಾಗಿದೆ. ಆದರೆ 3 ಜನ ಇನ್ನೂ ನಾಪತ್ತೆಯಾಗಿದ್ದಾರೆ. ಕೇವಲ ಭಾರತಕ್ಕೆ ಬರ್ತಾ ಇದ್ದ ಹಡಗು ಮಾತ್ರವಲ್ಲ, ಒಟ್ಟು 4 ವಾಣಿಜ್ಯ ಹಡಗುಗಳ ಮೇಲೆ ಈ ಜಲಸಂಧಿಯಲ್ಲಿ ದಾಳಿಯಾಗಿದೆ. ಇರಾನ್ ಬೆಂಬಲಿತ ಪಡೆಗಳೇ ಈ ದಾಳಿ ಮಾಡಿರಬಹುದು ಅಂತ ಶಂಕಿಸಲಾಗಿದೆ. ಇದರಿಂದಾಗಿ ಈ ಮಾರ್ಗದಲ್ಲಿ ಹಡಗುಗಳ ಸಂಚಾರ ಬಹುತೇಕ ಸ್ತಬ್ಧವಾಗಿದ್ದು, ಜಾಗತಿಕವಾಗಿ ಕಚ್ಚಾ ತೈಲ ಮತ್ತು ದಿನಬಳಕೆ ವಸ್ತುಗಳ ಬೆಲೆ ಗಗನಕ್ಕೇರ್ತಾ ಇದೆ. ಇರಾನ್ ಹೊಡೆತಕ್ಕೆ ಅಮೆರಿಕದ ಸೇನಾ ನೆಲೆಗಳು ಧೂಳಿಪಟ. ಇರಾನ್ ಮೇಲೆ ದಾಳಿ ಮಾಡಿದರೆ ಅವರು ಸುಮ್ಮನಿರ್ತಾರೆ ಅಂತ ಅಮೆರಿಕ ಅಂದುಕೊಂಡಿತ್ತು. ಆದರೆ ಇರಾನ್ ಕೊಟ್ಟ ತಿರುಗೇಟಿಗೆ ಅಮೆರಿಕವೇ ಬೆಚ್ಚಿ ಬಿದ್ದಿದೆ. ನ್ಯೂಯಾರ್ಕ್ ಟೈಮ್ಸ್ ವರದಿಯ ಪ್ರಕಾರ ಫೆಬ್ರವರಿ 28ರಿಂದ ಶುರುವಾದ ಈ ಯುದ್ಧದಲ್ಲಿ ಇರಾನ್ ಇಲ್ಲಿಯವರೆಗೆ ಅಮೆರಿಕದ ಕನಿಷ್ಠ 17 ಸೇನಾ ನೆಲೆಗಳು ಮತ್ತು ರಾಯಭಾರಿ ಕಚೇರಿಗಳ ಮೇಲೆ ದಾಳಿ ಮಾಡಿದೆ. ಕುವೈತ್, ಸೌದಿ ಅರೇಬಿಯಾ, ಕತಾರ್ ಮತ್ತು ಬಹ್ರೇನ್ನಲ್ಲಿರುವ ಅಮೆರಿಕದ ಅತಿದೊಡ್ಡ ವಾಯುನೆಲೆಗಳಾದ ಅಲ್ ಉದೈದ್, ಕ್ಯಾಂಪ್ ಬ್ಯೂರಿಂಗ್ ಸೇರಿದಂತೆ ಹಲವು ನೆಲೆಗಳ ಮೇಲೆ ಕ್ಷಿಪಣಿ ಮಳೆಯೇ ಸುರಿಸಿದೆ. ಈ ದಾಳಿಯಲ್ಲಿ ಇಲ್ಲಿಯವರೆಗೆ 7 ಅಮೆರಿಕನ್ ಯೋಧರು ಮೃತಪಟ್ಟಿದ್ದು 140ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ. ಅಮೆರಿಕದ ಅತ್ಯಾಧುನಿಕ ಥಾಡ್ ವಾಯು ರಕ್ಷಣಾ ವ್ಯವಸ್ಥೆಯ ರಾಡಾರ್ಗಳನ್ನೇ ಇರಾನ್ ಧ್ವಂಸ ಮಾಡಿದೆ. ಒಂದು ರಾಡಾರ್ ಬೆಲೆ ಬರೋಬ್ಬರಿ $500 ಮಿಲಿಯನ್, ಅಂದರೆ ಸುಮಾರು 4,500 ಕೋಟಿ ರೂಪಾಯಿ. ಕೇವಲ ಒಂದೇ ಒಂದು ದಾಳಿಯಿಂದ ಅಮೆರಿಕದ ನೌಕಾಪಡೆಗೆ $200 ಮಿಲಿಯನ್ ನಷ್ಟವಾಗಿದೆ. ಅಂದರೆ ಇರಾನ್ ದಾಳಿಯ ತೀವ್ರತೆ ಎಷ್ಟಿರಬಹುದು ಅಂತ ಊಹಿಸಿ. ಅಮೆರಿಕದ ನಿದ್ದೆಗೆಡಿಸಿದೆ ಶಾಹೇದ್ ಡ್ರೋನ್. ಇಷ್ಟೆಲ್ಲ ಭೀಕರ ದಾಳಿ ಮಾಡೋದಕ್ಕೆ ಇರಾನ್ ಬಳಸಿರುವ ಆ ಒಂದು ಬ್ರಹ್ಮಾಸ್ತ್ರದ ಹೆಸರು ಶಾಹೇದ್ 136 ಡ್ರೋನ್. ಹೌದು, ಅಮೆರಿಕದ ಅತ್ಯಾಧುನಿಕ ಕ್ಷಿಪಣಿಗಳ ಮುಂದೆ ಈ ಡ್ರೋನ್ ತೀರಾ ಸಾಧಾರಣ. ಆದರೆ ಇದರ ಅಸಲಿ ಶಕ್ತಿ ಇರೋದು ಇದರ ಬೆಲೆ ಮತ್ತು ಸಂಖ್ಯೆಯಲ್ಲಿ. ಒಂದು ಶಾಹೇದ್ ಡ್ರೋನ್ ತಯಾರಿಸಲು ಇರಾನ್ಗೆ ಕೇವಲ $20,000, ಅಂದರೆ ಸುಮಾರು 16 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಆದರೆ ಇದನ್ನು ಹೊಡೆದುರುಳಿಸಲು ಅಮೆರಿಕ ಬಳಸುವ ಒಂದು ಇಂಟರ್ಸೆಪ್ಟರ್ ಕ್ಷಿಪಣಿಯ ಬೆಲೆ ಕೋಟ್ಯಂತರ ರೂಪಾಯಿ. ಇರಾನ್ ಒಂದೇ ಬಾರಿಗೆ 100 ಶಾಹಿದ್ ಡ್ರೋನ್ಗಳನ್ನು ಹಾರಿಬಿಡುತ್ತೆ. ಇದನ್ನು ಸ್ವಾರ್ಮ್ ಟ್ಯಾಕ್ಟಿಕ್ಸ್ ಅಂತಾರೆ. ಅಮೆರಿಕದ ರಾಡಾರ್ಗಳು ಈ ಡ್ರೋನ್ಗಳನ್ನು ಹೊಡೆದುರುಳಿಸುವಷ್ಟರಲ್ಲಿ ಇರಾನ್ ತನ್ನ ಅಸಲಿ ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನು ಉಡಾವಣೆ ಮಾಡಿ ಗುರಿ ಮುಟ್ಟುತ್ತೆ. ಈ ಅಗ್ಗದ ಡ್ರೋನ್ಗಳು ಈಗ ಅಮೆರಿಕದ ಕೋಟ್ಯಂತರ ರೂಪಾಯಿ ಬಜೆಟ್ ಅನ್ನು ಕರಗಿಸ್ತಾ ಇವೆ. ಹಳಿ ತಪ್ಪಿದ ಅಮೆರಿಕ ಲೆಕ್ಕಾಚಾರ, ಟ್ರಂಪ್ ಕಕ್ಕಾಬಿಕ್ಕಿ. ಯುದ್ಧ ಶುರುವಾಗುವ ಮುನ್ನ ಟ್ರಂಪ್ ಮತ್ತು ಅವರ ಸಲಹೆಗಾರರು ಇರಾನ್ ಮೇಲೆ ದಾಳಿ ಮಾಡಿದ್ರೆ ಏನೂ ಆಗಲ್ಲ, ತೈಲ ಬೆಲೆ ಸ್ವಲ್ಪ ಏರಿಕೆಯಾಗಿ ಮತ್ತೆ ನಾರ್ಮಲ್ ಆಗುತ್ತೆ ಅಂತ ಲಘುವಾಗಿ ಪರಿಗಣಿಸಿದ್ರು. ಆದರೆ ಇರಾನ್ ಈಗ ಹಾರ್ಮುಜ್ ಜಲಸಂಧಿಯನ್ನೇ ಬ್ಲಾಕ್ ಮಾಡಿ ಅಮೆರಿಕದ ಆರ್ಥಿಕತೆಗೆ ಬಿಸಿ ಮುಟ್ಟಿಸಿದೆ. ಇದರಿಂದ ಅಮೆರಿಕದಲ್ಲಿ ಪೆಟ್ರೋಲ್ ಬೆಲೆ ಸತತ 11 ದಿನಗಳಿಂದ ಏರಿಕೆಯಾಗ್ತಿದೆ. ಮಧ್ಯಂತರ ಚುನಾವಣೆ ಹೊಸ್ತಿಲಲ್ಲಿರುವ ಟ್ರಂಪ್ಗೆ ಇದು ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಅಷ್ಟೇ ಅಲ್ಲ, ಯುದ್ಧ ಶುರುವಾಗಿ 11 ದಿನಗಳೇ ಕಳೆದರೂ ಇರಾನ್ ಸುಮ್ಮನಾಗ್ತಿಲ್ಲ. ದುಬೈ ಏರ್ಪೋರ್ಟ್ ಬಳಿ ಮತ್ತೆ ಬುಧವಾರ ಡ್ರೋನ್ ದಾಳಿಯಾಗಿದ್ದು ಪುನಃ ವಿಮಾನ ಸಂಚಾರ ರದ್ದುಗೊಳಿಸಲಾಗಿದೆ. ಇದರಿಂದ ಮಧ್ಯಪ್ರಾಚ್ಯದ ಪ್ರವಾಸೋದ್ಯಮ ಮತ್ತು ಆರ್ಥಿಕತೆ ಪಾತಾಳಕ್ಕೆ ಕುಸಿದಿದೆ. ಅಮೆರಿಕ ಮತ್ತು ಬ್ರಿಟನ್ ತಮ್ಮ ಸಾವಿರಾರು ನಾಗರಿಕರನ್ನ ಕೊಲ್ಲಿ ದೇಶಗಳಿಂದ ಸ್ಥಳಾಂತರಿಸುತ್ತಿವೆ. ಒಟ್ಟಿನಲ್ಲಿ ಸಣ್ಣ ಕಾರ್ಯಾಚರಣೆ ಅಂತ ಟ್ರಂಪ್ ಶುರು ಮಾಡಿದ ಈ ಯುದ್ಧ ಈಗ ಇಡೀ ಜಗತ್ತಿನ ಆರ್ಥಿಕತೆಯನ್ನೇ ಬುಡಮೇಲು ಮಾಡುವ ಹಂತಕ್ಕೆ ತಲುಪಿದೆ. ಸ್ನೇಹಿತರೆ, ಕೇವಲ 16 ಲಕ್ಷ ರೂಪಾಯಿ ಬೆಲೆಯ ಶಾಹಿದ್ ಡ್ರೋನ್ ಬಳಸಿ ಇರಾನ್ ಅಮೆರಿಕಾದಂಥ ದೊಡ್ಡಣ್ಣನನ್ನೇ ಮಕ್ಕಾಡೆ ಮಲಗಿಸ್ತಾ ಇರೋದ್ರ ಬಗ್ಗೆ ನೀವೇನಂತೀರಿ? ಈ ಯುದ್ಧ ಹೀಗೆ ಮುಂದುವರೆದ್ರೆ ಭಾರತದ ಆರ್ಥಿಕತೆಯ ಮೇಲೂ ಭಾರಿ ಪೆಟ್ಟು ಬೀಳುತ್ತಾ? ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ.
ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.